ಚೌಕ 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 ಚೌಕ. ಅಪರೂಪಕ್ಕೆ ನಾವು ಕಜಿನ್ಸ್ ಎಲ್ಲ ಜೊತೆಗೆ ಸೇರಿದ್ರೆ ಜಾಸ್ತಿ ನಾವು ಫೋನ್ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾರಾದರೂ ಜಾಸ್ತಿ ಮಾಡ್ತಿದ್ರೆ ಬೈದು ಸೈಡ್ಗಿಟ್ಟು ಈ ರೀತಿ ಏನಾದರೂ ಎಂಟರ್ಟೈನ್ಮೆಂಟ್ಗೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಜೊತೆಗೆ ನಮ್ಮ ಕಷ್ಟ ಸುಖಗಳನ್ನು ಮಾತಾಡಿಕೊಂಡು ದಿನನ ಕಳಿತೀವಿ. ಏಕೆಂದರೆ ನಮ್ಮ ಲೈಫ್ ಬಂದು ನೀರಿನ ಮೇಲಿರೋ ಗುಳ್ಳೆ ಥರ. ಎಷ್ಟು ನಾವು ಖುಷಿಯಾಗಿ ನಮ್ಮ ದಿನನ ಎಂಜಾಯ್ ಮಾಡ್ತೀವೋ ಅದಷ್ಟೇ ನಮಗೆ ಲಾಭ ಆಗೋದು. ಆದರೆ ಕೊನೆಗೆ ನನ್ನ ತಮ್ಮ ಆಟದಲ್ಲಿ ಸೋಲ್ತೀನಿ ಅಂತ ಗೊತ್ತಾದಾಗ ಆಟ ಎಲ್ಲ ಹಾಳು ಮಾಡಿರೋ ಬೋಂಡ ತಿನ್ಕೊಂಡು ಹೊರಟ್ಬಿಟ್ಟ. ನಾನು ಶಿವ ಅಂತ ಹೊರಟು ಬಂದೆ. ಈಗೆಲ್ಲಪ್ಪ ನಾವು ಹೋಗ್ತಾ ಇದ್ದೀವಿ ಅಂತ ಅಂದರೆ ಇಲ್ಲೊಂದು ಕಡೆ ಒಂದು 20 ದೇಸಿ ಹಸುಗಳು ತಂದಿದ್ದಾರೆ. ಬಣ್ಣ ನನಗೊಂದೆರಡು ಬೇಕು, ಸೆಲೆಕ್ಟ್ ಮಾಡು ಅಂತ ನಮ್ಮ ಹುಡುಗ ಕರೆದ. ಹಾಗಾಗಿ ನಾನು ಹೊರಟಿದ್ದೀನಿ. ಹೇಳ್ಬೇಕಂದ್ರೆ ಈ ತಳಿಗಳ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದರಲ್ಲೂ ಇಷ್ಟೊಂದು ಬಲ್ಕಾಗಿ ನಮ್ಮ ಜಾಗದಲ್ಲಿ ನೋಡ್ತಾ ಇರೋದು ಇದೇ ಮೊದಲು. ನಾನು ಸುಮಾರು ವರ್ಷದಿಂದ ಹೈನುಗಾರಿಕೆ ಮಾಡ್ತಿದ್ರು. HF, ಜರ್ಸಿ, ಆಲ್ ಬ್ಲ್ಯಾಕು, ಹಳ್ಳಿಕಾರು ಇದಿಷ್ಟೇ ನಾನು ನೋಡ್ಕೊಬಂದಿರೋದು. ಇನ್ನು ಗಿರ್ರು, ಶಾಯಿವಾಲು ಇದನ್ನು ನಾನು ಒಂದ್ಸಲ ತರಿಸಿಲ್ಲ, ಬರೀ ವಿಡಿಯೋದಲ್ಲಿ ನೋಡ್ತಿದ್ದೆ ಅಷ್ಟೇ. ಇಷ್ಟೊಂದು ಬಲ್ಕಾಗಿ ನೋಡಿ ನನಗೆ ಭಾಳ ಖುಷಿ ಆಯಿತು. ಇವೆಲ್ಲ ಸ್ವಲ್ಪ ಗಲಾಟೆ ಅಂತ ಕೇಳಿದ್ದೀನಿ, ಬಟ್ ಹತ್ರದಲ್ಲಿ ಇವತ್ತು ನೋಡಿದಾಗ ತುಂಬ ಸಾಧುವಾಗಿದ್ದಾವೆ ಅಂತ ಅನ್ನಿಸ್ತು. ಆದರೆ ಹಾಲು ಕರೆಯೋದಕ್ಕೆ ಮಾತ್ರ ಕರುನ ಕೇಳ್ತವಂತೆ. ಅಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಎಲ್ಲ ಹತ್ರದಿಂದನೇ ನಾನು ಒಂದೊಂದನ್ನು ಅಬ್ಸರ್ವ್ ಮಾಡಿ ನೋಡಿದೆ. ಯಾವುದು ಗುದಿಯೋದಾಗಲಿ ಆಯೋದಾಗಲಿ ಇರಲಿಲ್ಲ. ಇಲ್ಲೊಬ್ಬರು ಲೇಡೀಸ್ ಇದ್ದರು, ಅವರು ಕೂಡ ಹಸುಗಳು ಹಿಂದೆ ಮುಂದೆ ಓಡಾಡ್ತಿದ್ರು. ಯಾವುದೇ ರೀತಿ ಗುದಿಯೋದು ಒಡೆಯೋದು ಮಾಡ್ತಿರ್ಲಿಲ್ಲ. ಜೊತೆಗೆ ಮಕ್ಕಳುಗಳು ಕೂಡ ಕರುಗಳ ಥರನೇ ಅಲ್ಲಿ ಇಲ್ಲಿ ಓಡಾಡ್ತಿದ್ರು. ತುಂಬ ಮುದ್ದಾಗಿತ್ತು ನೋಡಲಿಕ್ಕೆ. ಆದರೆ ಹೊಸೊಬ್ರಿಗೆ ನೋಡೋದಕ್ಕೆ ಪಕ್ಕಾ ಗಲಾಟೆ ಹಸುಗಳು ಅಂತಲೇ ಕಾಣಿಸುತ್ತೆ. ಆದರೆ ಯಾವುದೇ ರೀತಿ ಗಲಾಟೆ ಮಾಡ್ತಿರ್ಲಿಲ್ಲ. ಗಲಾಟೆ ಹಸುಗಳ ಒಡೆಯೋದು ಆಯೋದು ಎಲ್ಲ ಸಾಧುವನ್ನ ಹಾಗೆ ಅವ್ರ ಶೆಡ್ಡಲ್ಲಿ HF ಹಸುಗಳು ಕೂಡ ಇದ್ದವು. ಆದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿದ್ದು. ಸೇಲಿಂಗ್ ಪರ್ಪಸ್ಗೆ ಯಾರಾದರೂ 10ರಿಂದ 15 ಲೀಟ್ರ್ ಹಾಲಿಂದು ಬೇಕು ಅಂತ ಅಂದರೆ ತರಿಸ್ಕೊಡ್ತಾರಂತೆ. ಇವ್ರು ಜಾಸ್ತಿ ಪ್ರಾಮುಖ್ಯತೆ ಬಂದು ದೇಸಿ ಹಸುಗಳು ಕೊಡ್ತಾರೆ. ಇವರ ಕೊಟ್ಟಿಗೆ ಒಳಗಡೆ ಕೋಳಿಗಳು ಸಾಕಿರೋದನ್ನು ಗಮನಿಸಿದೆ. ನನಗಾದ ಅನುಭವನ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆದಷ್ಟು ಕೊಟ್ಟಿಗೆಗಳ ಒಳಗಡೆ ಕೋಳಿ ಹೋಗೋದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಹಸುಗಳು ತಿನ್ನುವಂಥ ಹುಲ್ಲಿನ ಜೊತೆ ಕೋಳಿ ಪಿಕ್ಕೆ ಏನಾದರೂ ಸೇರಿಕೊಂಡು ಹಸು ತಿಂದರೆ ಅಲ್ಲೂ ಉಳುಕ ಆಗುತ್ತೆ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಓಕೆ, ನಿಮಗೇನಾದರೂ ದೇಸಿ ಹಸುಗಳು ಬೇಕು ಅಂತ ಅಂದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ದೇಸಿ ಹಸುಗಳ ಹಾಲಿನಲ್ಲಿ ಎಷ್ಟು ರೋಗ ನಿರೋಧಕ ಶಕ್ತಿ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಮನೆಗೆ ಒಂದು ಹಸುನಾದರೂ ನೀವು ಕಟ್ಟೋದಕ್ಕೆ ಪ್ರಯತ್ನ ಪಡಿ. ತುಂಬ ಉತ್ತಮ ಹಾಗೂ ಆರೋಗ್ಯಕರ ದೃಷ್ಟಿಯಿಂದ ಸಾಕಿದ್ರೆ ತುಂಬ ಒಳ್ಳೆಯದು. ನಮ್ಮ ಕಡೆ ಇವುಗಳ ಸಾಕಾಣಿಕೆ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ. ಕಾರಣ ಬಂದು ಇವುಗಳ ಹಾಲಿನ ಬೆಲೆ ಜಾಸ್ತಿ ಇಲ್ಲ. ಮಾಮೂಲಿ ಹಸುಗಳಿಗೆ ಎಷ್ಟು ಕೊಡ್ತಾರೆ ಅಷ್ಟೇ ಕೊಡ್ತಾರೆ. ಹಾಗಾಗಿ ಯಾರೂ ಸಾಕೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕೆಲವೊಂದು ಹಸುಗಳು ಮಾತ್ರ ಸಮಾಧಾನವಾಗಿರ್ತವೆ. ಆಲ್ಮೋಸ್ಟ್ ಇವು ಸ್ವಲ್ಪ ಗಲಾಟೆನೇ ಇರ್ತವೆ. ಅಷ್ಟೆಲ್ಲ ಕಷ್ಟ ಬಿದ್ದು ಹಾಲು ಕರೆದು ತೊಗೊಂಡೋಗಿ ಡೈರಿಗೆ ಹಾಕಿದ್ರೆ ಒಂದು 5 ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದ್ರೆ ಖುಷಿ ಇರುತ್ತೆ. ಆಗ ತಂದು ಸಾಕೋದಕ್ಕೂ ರೈತರು ಎನರ್ಜಿ ತೋರಿಸ್ತಾರೆ. ಬಟ್ ಇವರಲ್ಲಿ ಏನಪ್ಪ ಬೆನಿಫಿಟ್ಟು ಅಂತ ಅಂದರೆ ಇವರೇ ಹಾಲನ್ನು ಕೂಡ ಪರ್ಚೇಸ್ ಮಾಡ್ತಾರಂತೆ. ಯಾರು ದೇಸಿ ಹಸುಗಳು ತಗೊಂಡು ಸಾಕಿರ್ತಾರೆ ಅಂಥವ್ರ ಹತ್ರ ಇವರು ಹಾಲನ್ನು ಕೂಡ ಕೊಂಡುಕೊಳ್ತಾರೆ ಉತ್ತಮವಾದ ಬೆಲೆಗೆ. ನಿಜ ಹೇಳಬೇಕು ಅಂತ ಅಂದರೆ ಈ ಫಾರಮ್ ಒಳಗಡೆ ಬಂದಿದ್ದು ಸಮಯ ಹೋಗಿದ್ದು ನನಗೆ ಯಾವುದು ಗೊತ್ತೇ ಆಗಲಿಲ್ಲ. ಒಳಗಡೆ ಬಂದಾಗ ಎಷ್ಟು ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು ಅಂತ ಅಂದರೆ ನಿಜಕ್ಕೂ ಮನೆಗೊಂದು ದೇಸಿ ಹಸು ಸಾಕಲೇಬೇಕು ಅಂತ ಅನ್ನಿಸ್ತು. ಈ ಫಾರಮ್ ಅಡ್ರೆಸ್ ಬಂದು ಹುಣಸೂರು ತಾಲೂಕು ಹತ್ರ ಬನ್ನುಕುಪ್ಪೆ ಮೂಡ್ಲುಕೊಪ್ಪಲು ಅಂತ. ಈ ಕಡೆ ಬಿಳಿಕೆರೆನೂ ನಿಯರ್ ಬೈ ಇದೆ. ನೀವು ಯಾರಾದರೂ ಅಕ್ಕಪಕ್ಕ ಇದ್ದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ತೊಗೊಂಡೋಗ್ಬೋದು. ಇವರೆಲ್ಲ ಕ್ವಾಲಿಟಿ ಹಸುಗಳನ್ನೇ ತರಿಸೋದು. HF, ಜರ್ಸಿ ಕೂಡ ಇವ್ರ ಹತ್ರ ಸಿಗುತ್ತೆ. ಓಕೆ, ಟೈಮ್ ಆಯಿತು. ನಾನು ಕೂಡ ಹಾಲು ಕರೆದು ಡೈರಿಗೆ ಹಾಕಬೇಕು. ಏನಾದರೂ ಲೇಟ್ ಆದರೆ ನಮ್ಮ ಸೆಕ್ರೆಟರಿ ಗುರ್ರ ಅಂತಲೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್.